ಡಿಕೆ ಶಿವಕುಮಾರ್ ಪರ ಶಾಸಕ ಇಕ್ಬಾಲ್ ಹುಸೇನ್ ಮತ್ತೆ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೂ ಒಂದು ಅವಕಾಶ ಕೊಡಬೇಕು, ಸಾಮಾಜಿಕ ನ್ಯಾಯದಂತೆ ಅಧಿಕಾರ ಬಿಟ್ಟು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಪರ ಇಕ್ಬಾಲ್ ಅವರು ಬ್ಯಾಟ್ ಬೀಸಿದ್ದಾರೆ. ಅಧಿಕಾರ ಬಿಟ್ಕೊಡ್ಬೇಕಾಗುತ್ತೆ. ಕಾಂಗ್ರೆಸ್ನ 100ರಿಂದ 140 ಶಾಸಕರು ಡಿಕೆ ಪರ ಇದ್ದಾರೆ. ಕೆಲವರು ಹೇಳಲ್ಲ, ನಾನ್ ಹೇಳ್ಕೊಳ್ತೀನಿ. ಇಕ್ಬಾಲ್ ನನ್ನ ಹಾಗೇನೆ ಯತೀಂದ್ರಗೂ ಕೂಡ ನೋಟಿಸ್ ಕೊಡ್ಲಿ ನೋಡೋಣ. ನಾವು ಮಾಡಿದ್ರೆ ಬಲಾತ್ಕಾರ ಅಂತಾರೆ, ಅವ್ರು ಮಾಡಿದ್ರೆ ಚಮತ್ಕಾರನ. ಈ ಹೇಳಿಕೆ ಹಿಂದೆ ಕೂಡ ಒಂದ್ಸಲ ಹೇಳಿದ್ರು, ಮತ್ತೆ ಅದನ್ನ ಪುನರುಚ್ಚಾರ ಮಾಡಿದ್ದಾರೆ. ಎಲ್ರಿಗೂ ಒಂದೇ ನ್ಯಾಯ ಇರಬೇಕು. ಯತೀಂದ್ರ ಅವರು ಕೂಡ ಈಗ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿಕೆ ಕೊಟ್ರಲ್ಲ, ಅದಕ್ಕೂ ಹಾಗಾದ್ರೆ ನೋಟಿಸ್ ಕೊಡಿ. ನಾವು ಮಾತನಾಡಿದಾಗ ಮಾತ್ರ ಬಲಾತ್ಕಾರ ಅಂತ ಹೇಳ್ತೀರಿ, ನೋಟಿಸ್ ಕೊಡ್ತೀರಿ, ಅವರಿಗೂ ಕೊಡಿ ಅಂತ ಒತ್ತಾಯಿಸಿದ್ದಾರೆ. ಹಿಂದೆ ಮುಂದೆ ಆಗುತ್ತೆ, ಏನು ಮಾಡಕ್ ಆಗಲ್ಲ. ಹಿಂದೆ ಮುಂದೆ ಆಗುತ್ತೆ. ನಾವೆಲ್ಲರೂ ಇದೇ ಅವಧಿಲೇ ಕೊಡಿ ಅಂತ ಹೇಳ್ತಾ ಇರೋದು. ಅದಕ್ಕೆ ಇಷ್ಟೆಲ್ಲ ನಾವೆಲ್ಲರೂ ಕೂಡ ಶಾಸಕರು ನಾವೆಲ್ಲ ಮಾತಾಡ್ತಾ ಇರೋದು ಅದಕ್ಕೋಸ್ಕರ. ನೆಕ್ಸ್ಟ್ ಅವಧಿ ಆಗಿದ್ರೆ ನಾವ್ ಯಾರು ಮಾತಾಡ್ತಾನೆ ಇರ್ಲಿಲ್ಲ. ಇದೇ ಅವಧಿನಲ್ಲಿ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತೀವಿ. ಯಾರ್ಯಾರು ಪಟ್ಟಿಡ್ತಿದಾರೆ ಆ ಪಟ್ಟಲ್ಲಿ ನಾನು ನಮ್ದೊಂದು ಪಟ್ಟಿ. ಎಲ್ಲರೂ ಕೆಲಸಗಳನ್ನ ಯಥಾಸ್ಥಿತಿಲಿ ಮಾಡ್ತಾರೆ. ಎಲ್ಲರೂ ಕೂಡ ಏನ್ ಬದಲಾವಣೆ ಏನಿಲ್ಲ. ಬದಲಾವಣೆ ಆಗ್ಬೇಕಾಗಿರೋದು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ಬೇಕು. ಮುಖ್ಯಮಂತ್ರಿಗಳು ಬದಲಾವಣೆ ಆದ್ಮೇಲೆ ಅದು ಅವ್ರಿಗೆ ಬಿಟ್ಟಿದ್ದು, ಅವರ ವಿವೇಚನೆ ಬಿಟ್ಟಿದಂತೆ. ಹೈಕಮಾಂಡ್ ಯಾವತ್ತೂ ಕೂಡ ನಿರಾಕರಣೆ ಮಾಡಲ್ಲ. ಎಲ್ರಿಗೂ ಸಮಾನವಾದಂತ ಅವಕಾಶ ಕೊಡ್ತದಂತ ಒಂದು ಆಸೆ ಇದೆ.